ಏನು ಕವಿತಾ ಮೇಡಮ್ ಅವ್ರು ಇವತ್ತು ಮಿಂಚಿಂಗು ರೀ ಯಾಕ್ರಿ ಪಂಚೆ ಹಾಕೊಂಡಿಲ್ಲ ನೀವು? ಅಯ್ಯೋಪ್ಪ ಪಂಚಗಿಂಚೆ ಎಲ್ಲ ಆಗಲ್ಲಪ್ಪ, ನನ್ನ ಕೈಲಿ ಆಗಲ್ಲ. ಜಾನು ನಾಮಕರಣದಲ್ಲಿ ಹಾಕೊಂಬಿಟ್ಟು ನಂಗೆ ಹಿಂಸೆ ಆಗೋಯ್ತು, ನನಗೆ ಬಂತು ಬೇಡಮ್ಮ. ಜಾನು ಬಬ್ಲು ಯಾರು ನಿಮ್ಗೆ ಚೇರ್ ಹಾಕ್ಸಿದ್ದು? ಓಹೋ ಕೂತ್ಕೊಳ್ರಪ್ಪ ಕೂತ್ಕೊಳ್ರಿ. ಅಮ್ಮ ಇನ್ನೇನು ಅರ್ಶನ ಕುಂಕುಮ ಇಟ್ಕೊಂಡೇನಮ್ಮ? ಅಯ್ಯೋ ಶೋಭಿತಾ ಬರ್ತಾಳೇನೋ ಅಂತಮ್ಮ ಕಾಯ್ತಾ ಇದ್ದೀನಿ. ಶೋಭಿತಾ ಎಲ್ಲಮ್ಮ ನನಗೇನೋ ಗ್ಯಾರಂಟಿ ಇಲ್ಲ. ಶೋಭಿತಾನು ಬರಲಿ. ಇವಾಗ ನಾವು ಈ ಸದ್ಯಕ್ಕೆ 5 ಜನ ಇದ್ದೀರಲ್ಲ, ನಾನು ಅತ್ತೆ, ಆಮೇಲೆ ಸುವರ್ಣ ಅತ್ತೆ, ಸವಿತಾ, ನೀವು ಎಲ್ಲನೂ ಇವಾಗ ಇಟ್ಬಿಡ ನೋಡಮ್ಮ. ಸರಮ್ಮ. ಜೈ ನೀನು ಒಂಚೂರು ಈ ಕಡೆ ಬಪ್ಪ. ಇಲ್ಲಮ್ಮ ಮುಳ್ಳಕ್ಕೆ ಕಣ. ಹೋಗ್ರಮ್ಮ, ಯಾರೋ ಒಬ್ರು ಇಕ್ಕೋಗ್ರೆ. ಸವಿತಾ ಹೋಗಮ್ಮ. ಸಂಗೀತ ಅದಕ್ಕೆ ಇಟ್ಬಿಡ್ಲಿ. ಅದಕ್ಕೆ ಹೋಗ್ರಿ, ಎಷ್ಟೊಂದು ಇಕ್ಕೋಗ್ರಿ. 100 ವರ್ಷ ಹಿಂಗೆ ನೆಗ್ಲೆಕ್ತಾ ಬಾಳಮ್ಮ. 1 ಡಜನ್ ಮಕ್ಕಳಾಗ್ಲಿ ನಿನಗೆ. ಅದಕ್ಕೆ 1 ಡಜನ? ಅಯ್ಯಯ್ಯೋ, ಇವಾಗೆಲ್ಲ ಒಂದೊಂದು ಮಕ್ಕಳಿಗೆ ಸುಸ್ತಾಗೋತಾ ಇದ್ರೆ ನೀವು 1 ಡಜನ್ ಹೇಳ್ತಾ ಇದ್ದೀರಾ? ಹಂಗಾದ್ರೆ 10 ಡಜನ್ ಆಗಲಿ ನಮ್ಮ ಕವಿತಾ ನಿಂಗೆ. 10 ಡಜನ್ ಸಾಕಕ್ಕ? ನಿನ್ಗೆ 5 ಡಜನು, ನನ್ಗೆ 5 ಡಜನು ಆಯ್ತಾ? ಎಲ್ಲರೂ 1 ಡಜನು 10 ಡಜನು ಆರ್ಡ್ರ್ ಮಾಡ್ತಾಯಿದ್ರಿ. ಅಮೆಜಾನಾಗೋ ಮೀಶೋ ಒಳಗೋ ಆರ್ಡ್ರ್ ಮಾಡಿ ತರ್ಸೋಣ. ಹೂನಪ್ಪ, ಅಂಥ ಕಾಲನೇ ಬಂದೈತಿ ಇವಾಗ. ಓಹೋ, ಇದೇನಿದು ನಮ್ಮ ಪುಟಾಣಿಗಳು ಚೇರ್ ಹಾಕ್ಬಿಟ್ಟಿರೋದು? ದೇವಮ್ಮ, ವಿಜಯನ್ ಬಿಟ್ಟಿಲ್ಲ, ಚೇರ್ ತರ್ಸಿ ಹಾಕೊಂಡು ಇವಾಗ ಅವ್ರ ಅತ್ತೆ ಪಕ್ಕದ ಕುತ್ಕೊಂಡಿರೋದು. ಬಬ್ಲು ಅಖಿಲಮ್ಮ ಅಜ್ಜಿ ಕೊಡಿಲ್ಲ, ನಾನು ಕೊಡ್ತೀನಿ ಹೇಳಪ್ಪ. ಇಂದಮ್ಮ 100 ವರ್ಷ ಕಾಲ ದೇವ್ರು ನಿಂಗೆ ಆಯುಷು ಆರೋಗ್ಯ ಕೊಟ್ಟು ಒಂದು 6 ಡಜನ್ ಮಕ್ಕಳಾಗಿ ಸುಖವಾಗಿರಮ್ಮ. ಸರಿ ಅತ್ತೆ, ಆಯ್ತು. ಎಲ್ಲ ಈ ಕಡೆಕಂಗೆ ಬರ್ರಮ್ಮ, ಅವ್ರು ಕೊಡೋಣ ಅರ್ಶನ ಕುಂಕುಮ, ಇಲ್ಲಾಂದ್ರೆ ಜಗಳಿಗೆ ಬಂದ್ಬಿಡ್ತಾರೆ. ಸರಿ ಆಯ್ತತ್ತೆ, ಕೊಡ್ಬಾ. ಇನ್ನು ನಾನು ಯಾಕಡ್ಡ, ನಾನು ಪಕ್ಕಕ್ಕೆ ಬರ್ತೀನಿ ರೀ. ಇಂದಪ್ಪ ಬಬ್ಲು ಹಿಡ್ಕೊಬೇಕು ತಟ್ಟೆ. ಜಾನು ಕೈಲಿ ಆಗಲ್ಲ, ನೀನೇ ಹಿಡ್ಕೊಬೇಕು. ಹಿಡ್ಕಪ್ಪ. ನಾವು ಕೊಡ್ತೀರಪ್ಪ, ಆಮೇಲೆ ಕೊಡ್ತೀರಿ. ಇವಾಗ ಅದೊಂದು ತಟ್ಟೆ ಇಟ್ಕೊಳ್ರಿ ಇಬ್ರು ಸಾಕು. ದೇವಮ್ಮ ಎಲ್ಲಾದ್ರು ಬಸಯ್ಯನು ಮತ್ತೆ ದ್ಯಾವಣ್ಣ ಬರ್ತಾರಕ್ಕಿಲ್ಲಮ್ಮ, ಬರ್ತಾರೆ. ಕೊಡಮ್ಮ ಆ ತಟ್ಟೆಗೆಲ್ಲ ಆ ಕಡೆಗೆ ಇಕ್ತೀನಿ. ಹೂನಮ್ಮ, ತೂಕ. ಅಮ್ಮ ಅಪ್ಪನು ತಾತನಿಬ್ರೇನ ಬಂದಿರೋದು, ದಿವಾಕರನ್ ಬಂದಿಲ್ಲಮ್ಮ? ಇಲ್ಲಮ್ಮ, ಅವನೇನೋ ಬೇಜಾರು ಮಾಡ್ಕೊಂಡು ಅಲ್ಲೇ ಅವನಂತೆ. ಎಲ್ಲ ನೋಡ್ಬಿಡಮ್ಮ ಪಾಪ, ಅವನ ಅಮ್ಮನ್ಸಿಗೆ ಜಾಸ್ತಿ ಬೇಜಾರು ಮಾಡ್ಕೊಂಬಿಟ್ಟವನ. ಚಿಕ್ಕಮ್ಮನ ಮಾಡಿದ್ದು ತಪ್ಪೇ ಅಲ್ಲಮ್ಮ. ಇವಾಗೇನೋ ಅಖಿಲಮ್ಮನ ಕರ್ಕೊಂಬಂದ್ಲಲ್ಲ, ಮನೆಗೆ ಇರ್ಕೂಡ್ದ, ಹಿಂಗೆಲ್ಲ ಮಾಡೋದು ತಪ್ಪಲ್ಲೇನಮ್ಮ? ಬಿಡಮ್ಮ, ಅವ್ರಿಷ್ಟ, ಅವ್ರು ಏನೇನು ಮಾಡ್ಕೊಂಡ್ಲೆ. ನೋಡಮ್ಮ, ಪುಟ್ಟು ಬೊಂಬೆಗ್ಲು ಹೆಂಗೆ ಕೂತ್ಕೊಂಡವೆ. ಪುಟ್ಟು ಬೊಂಬೆಗ್ಲು. ಜಾನು ಊನಪ್ಪ, ಹ್ಞೂ ಅಂತಾಳೆ. ಏನಮ್ಮ ಕವಿತಾ, ಚೆನ್ನಾಗಿದೆಯಾ? ಹೂನಣ್ಣ, ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಹೂನಮ್ಮ, ಚೆನ್ನಾಗಿದ್ದೀರಿ. ಓಹೋ, ಏನಮ್ಮ ಇವರಿಬ್ರಿಗೂ ಚೇರು? ಓಹೋ, ಕೂತ್ಕ. ಜಾನು ನೋಡಿದೇನಪ್ಪ ರಾಜಪ್ಪ ಹೆಂಗೆ ಹೇಳ್ತಾನೆ, ಇವಳ ಹತ್ರ ಕಷ್ಟ ಆಗೋಗ್ಬಿಟ್ಟೈತಂತೆ. ಅಣ್ಣ ಊಟ ಮಾಡಿದ್ರೆ ಇನ್ನೂ ಇಲ್ಲಮ್ಮ, ಇವಾಗ ಮಾಡಬೇಕು. ಮಾಡ್ಕೊಂಡ್ ಹೋಗಪ್ಪ ರಾಜಪ್ಪ, ಹೋಗು. ನಮ್ಮ ಅಪ್ಪನೂ ನಮ್ಮ ಯಜಮಾನ್ ಇದ್ರಂಗೆ ಕಳ್ಸ್ಕೊಡಪ್ಪ. ಸರಿ ಆಯ್ತು. ಯಾಕೆ ಚಿಕ್ಕಮ್ಮ ಲೇಟಾಗಿ ಬಂದಿದ್ದೀರಾ? ಇಲ್ಲಮ್ಮ, ಅಷ್ಟು ಕೆಲಸ ಇತ್ತು, ಅದಕ್ಕೆ ಲೇಟ್ ಆಗೋಯ್ತು. ದೇವ್ರು ನಿನಗೆ ಆಯುಷು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿನಮ್ಮ. ಥ್ಯಾಂಕ್ ಯು ಚಿಕ್ಕಮ್ಮ. ಊಟ ಆಯ್ತೇನಮ್ಮ ಸುವರ್ಣಮ್ಮ? ಇನ್ನೂ ಇಲ್ಲ, ಇವಾಗ ಮಾಡಬೇಕು. ಊಟ ಮಾಡ್ಕೊಂಡು ಬಂದ್ಬಿಡೋಗ್ರಮ್ಮ. ಓಹೋ, ಇದೇನಪ್ಪ ದೇವಪ್ಪ, 2 ಬೊಮ್ಮೆ ಕುಚ್ಚೇರ್ ಹಾಕ್ಬಿಟ್ಟವ್ರೆ. ಓ, ತಾತ ಅಂತ ಕೂಗ್ತದಲ್ಲಪ್ಪ ಇದು. ಜಾನು ಬಬ್ಲು ಮಾಮ ಕುಳ್ಸ್ಕೊಂಡ ನಿನ್ ಪಕ್ಕದಾಗೆ. ಏನಮ್ಮ ಕವಿತಾ, ಇವತ್ತೇ ಊರ್ಗೆ ಹೊರಡೋದೇನಾ? ಹಂಗೆ ನಮ್ಮ ಜೊತೆಗೆ ನಡಿಯಮ್ಮ. ಅಖಿಲ ನಿನ್ನ ಏನು ಹೇಳಿಲ್ಲಪ್ಪ. ನಾಯಮ್ಮನ ಮಾತು ಬಿಟ್ಕೊಡಕ್ಕಾಗ್ತದಿಲ್ಲಮ್ಮ. ನಾಯಮ್ಮನ ಕೇಳ್ಬಿಟ್ಟೆ ಹಂಗೆ ಇವತ್ತೇ ಊರಿಗೆ ಹೊರಡೋದು ನಡಿಯಮ್ಮ. ಹೆಂಗೋ ನಿಮ್ಮ ಅಪ್ಪನ ಕಾರ್ ಮಾತಾಡೋನೆ, ಕಾರಾಗಿ ಬಂದರೆ ಯಾರೂ ಬರಿಲ್ಲಮ್ಮ ದೇವಮ್ಮ ಊರಿಂದ. ಗೌರಮ್ಮನೂ ಬರಿಲ್ಲ, ಫಾತಿಮನೂ ಬರಿಲ್ಲ. ಜಯಮ್ಮನ ಎಡ್ಕಿತ ಹೋಗಿ ಕೂಗ್ದೆ. ಇನ್ನು ಮೇಘ ಎಳೆ ಮಗುವ ದಿವಾಕರ್ನು ಇಲ್ಲ ತತ ನಂಗೇನೋ ಮುಂದೆ ಸರಿಲ್ಲ ಅಂತನ್ನುವ. ಅದಕ್ಕೆ ನಾವೇ ಹೊರಟು ಬಂದ್ರಮ್ಮ ರಾಜಪ್ಪನ ಜೊತೆಗ. ಇನ್ನು ಬರ್ದಿದ್ದವನ್ನೆಲ್ಲ ಇನ್ನು ಬಲವಂತ ಮಾಡೋಕ್ಕತ್ತದಪ್ಪ. ಎಲ್ಲ ನೋಡ್ಕೊಳ್ಳಿ ಬಿಡಪ್ಪ. ಏನ್ ದ್ಯಾವ್ಯ
ಸುರೇಂದ್ರ ತಿರ್ಗಾ ಹೊರಟೋಗ್ಬಿಟ್ಟವಳೆ. ಹಾಂ ಎಲ್ಲೋಳೆ ಹೋಗಿ ಹುಡ್ಕೊಂಬ ಹೋಗು. ಹೊರಟೋಗೋಳಂತೆ ಓಡೋಗೋನೆಲ್ಲ ಇಟ್ಕೊಳಕತ್ತದ ಅದಕ್ಕೇನು ಬುದ್ಧಿಗಿದ್ದೆ ಆಯ್ತಾ. ಅಯ್ಯ ಎಲ್ಲ ಕಣ್ಣು ಬಿಡತ್ತ, ಹೋದ್ರೆ ಓದ್ತಾಳೆ. ನಾನತ್ತ ಬಿಟ್ಟಾಕಿದ್ನಿ ಬೆಳಗ್ಗೆನೆ. ಎಲ್ಲ ಅವ್ರ ಪಾಡ್ಕ ಅವ್ರು ಬದುಕೊಂಡು ಬಿಡು, ನಮ್ಮ ಪಾಡಕ್ಕೆ ನಾವು ಇರೋಣ. ಹಂಗೆ ತಿಳ್ಕೊಂಡು ಸುಮ್ಮನೆ ಇರು. ಇಲ್ದಿದ್ದೆಲ್ಲ ರಾಮಾಯಣ ಮಾಡಬೇಡ, ಮುಚ್ಚಿಡ್ಕೊಂಡು ಊರೆಲ್ಲ ಓಡಾಡಬೇಡ. ನಿಂಗೆ ಅದೇನು ಚಂದನೋ ಅದೇನೋ ತು ನಿಂಗೆ ಸಿಗುಮಾನ ಆಗ್ದಿದ್ದು ಹೆಚ್ಚು. 3 ದಿವಸ 4 ದಿವಸ ನಂಗಂತೂ ತಲೆನೇ ಕೆಟ್ಟೋಗಿತ್ತು ನಿನ್ನ ಇಟ್ಟು. ಮುಚ್ಚೊಂದು ಇಟ್ಕೊಳ್ಳೋದು, ಊರೆಲ್ಲ ಓಡಾಡೋದು, ಬಸ್ ಸ್ಟ್ಯಾಂಡೆಲ್ಲ ಓಡಾಡೋದೆ. ಇವಾಗ ಕರ್ಕೊಂಬಂದು ಅಖಿಲಮ್ಮನ ಕರ್ಕೊಂಬಂದಲ್ಲ, ಅವ್ರ ಮಾತಿಗೆ ಮರ್ಯಾದೆ ಕೊಟ್ಲಾ? ಹೋಗ್ಲೇ ಹಾಂ ಶಂಕರಣ್ಣ ಮಾತಿಗೆ ಮರ್ಯಾದೆ ಕೊಟ್ಲಾ? ಏನು ಹೇಳಿ ಶಂಕರಣ್ಣ, ಎಲ್ಲ ಜವಾಬ್ದಾರಿ ನಾನೇ ತಗೊಂತೀನಮ್ಮ ಅಂತ. ಇವಾಗ ಎಲ್ಲಿ ಎತ್ತೋದ್ಲಂತ ಹುಡ್ಕೋದ? ಹೋದ್ರೆ ಹೋಗ್ಲಿ ಬಿಡಮ್ಮ, ಎಲ್ಲ ಹೋಗ್ಕೊಂಡ್ಲೆ. ನಾನು ದೇವಪ್ಪನ ಅದೇ ಬೆಳಗ್ಗೆಯಿಂದ ಬೈತಾ ಇದ್ದೀನಿ, ನೀನು ಕಲ್ದಿರಾಗಿ ಎಲ್ಲೋ ಕೆಲಸ ನೋಡಪ್ಪ, ಎಲ್ಲ ಹೋಗ್ಕೊಂಡ್ಲೆ. ಇನ್ನೇನು ಮಾಡೋಕ್ಕಾಗ್ತದೆ ಅಂತ. ಅವ್ರ ಅಮ್ಮನ 2 ಲಕ್ಷ ದುಡ್ಡು ಕೊಟ್ಲಂತಮ್ಮ, ಹಂಗ ನಮ್ಮ ಮನೆಗೆ ಇರ್ತಾಳೇನೋ ಅಂತ ಅದನ್ನ ಎತ್ಕೊಂಡು ಹೊರಟೋಗೋಳೆ. ಅಲ್ಲ ಆಯಮ್ಮನ ಬುದ್ಧಿ ಬೇಡೇನಪ್ಪ, ದುಡ್ಡು ಕೊಡೋದು ಅವಳ ಕೈಗ? ಹಾಂ ಇಷ್ಟೆಲ್ಲ ಆದ್ಮೇಲೆ ಆಯಮ್ಮನ ಅಷ್ಟು ದುಡ್ಡು ಕೊಟ್ಟವಳೆ ಅಂತಂದ್ರೆ ಹೆಂಗೆ, ಏನು ಹೇಳೋದು ಅವ್ರ ಬುದ್ಧಿಗ? ಅದೇನು ಜನಗಳೋ ಏನೋ. ಎಲ್ಲ ಶೋಭಿತಾ, ನಾನು ಆವಾಗಿಂದ ಅದೇ ದಾರಿ ನೋಡ್ತಾ ಇದ್ದೀನಿ. ಶೋಭಿತದೆ ಎಲ್ಲ ಶೋಭಿತಾ ಬರೇ ಇಲ್ಲ. ಏನು ಮಾಡೋದು ಏನೋ. ಸವಿತಾ ಫೋನ್ ಮಾಡ್ತಾನೆ, ಅವಳೆ ಫೋನ್ ಎತ್ತಾ ಇಲ್ಲಂತೆ. ಬರ್ತಾ ಇರ್ಬೋದಮ್ಮ ಅಂತಂದ್ಲು. ನನಗೇನೋ ಗ್ಯಾರಂಟಿ ಇಲ್ಲ. ಮನೆ ನೋಡಿದ್ರೆ ಅವ್ನು ಹಂಗೆ ಮಾತಾಡಿದ್ನೋ, ಇಲ್ಲ ಆಸ್ತಿನ ಬರ್ಕೊಡ್ರಿ ಇಲ್ಲ ಮನೆನ ಬರ್ಕೊಡ್ರಿ ಅಂತ. ಏನು ಮಾಡೋದು ಏನೋ. ಯಾವ್ದಂತೆ ಆಸ್ತಿ ಅವ್ನಿಗೆ ಬರ್ಕೊಡ್ಬೇಕಾಗಿರುತ್ತೋ? ಕೇಳಕ್ ನಿಂಗೆ ಬಾಯಿಲ್ಲ, ಬಾಯಿಗೆ ಮುದ್ದಿಗೆ ತುರ್ಕೊಂಡಿತ್ತ? ಕೇಳಕತ್ತಾರಿಲ್ಲ ಯಾವ ಆಸ್ತಿನಪ್ಪ ಯಾವ ಮನೆನಪ್ಪ ಅಂತ? ಹಾಂ ಮಾವತ್ತು ಮುಂಚೆ ದುಡ್ಡು ಆಸ್ತಿ ಮನೆ ಅಂತಾನೆ ಏನು ಸಂಪಾದನೆ ಮಾಡಿ ಕೊಟ್ಟವನಂತ ನಮ್ಗೆ ಅವ್ನು ಕೇಳ್ದಾಗೆಲ್ಲ ಕೊಡಕ್ಕ? ಹಾಂ ಎಲ್ಲ ಅವನಿಗೆ ಕೊಟ್ಬಿಟ್ಟು ಇರೋ ಇನ್ನಿಬ್ಬರನ್ನೆಲ್ಲ ಕಳ್ಸೋಣ ನಾವು. ಯಾಕಪ್ಪ ದಪ್ಪ? ನೋಡ್ಬಿಗ್ರೆ ಬದ್ರನ ಮಾತಕ್ಕೆ ಮುಂಚೆ ದುಡ್ಡು ಕೊಡಿಲ್ಲ, ಮನೆ ಕೊಡಿಲ್ಲ, ಆಸ್ತಿ ಕೊಡಿಲ್ಲ ಅಂತಾನೆ ನಮ್ಮ ಮನ್ಸಿಗೆ ಎಷ್ಟು ಬೇಜಾರಾಗಲ್ಲ. ಏನಕ್ಕೆ ಮಾತಿಗೆ ಮಾತಾಡ್ತಾನೋ ಅವನಿಗೆ ಗೊತ್ತಾಗಬೇಕು. ಅವ್ನ್ಗೆ ಬುದ್ಧಿ ಕಲಿಸ್ಬೇಕು, ಸರಿಯಾಗಿ ಕಲಿಸ್ಬೇಕು. ಏನು ಯಾವಾಗ ನೋಡು ಅದು ಮಾತು ಬಿಟ್ಟರೆ ಬೇರೆ ಮಾತೇ ಇಲ್ಲ ಅವ್ನ್ಗೆ. ಯಾವಾಗಲೂ ದುಡ್ಡು ಅಂತ ಬಡ್ಕೊತಾ ಇರ್ತಾನೆ. ಇವತ್ತು ಶೋಭಿತನ ಕಳಿಸಲ್ಲ ಅನ್ಕೊಂಡಿದ್ನಿ, ಹಂಗೆ ಮಾಡವನೆ ನೋಡವನು. ಕಡೆಗೂ ಕಳಿಸಿಲ್ಲ ಅವನು. ಎಷ್ಟು ಮಾತ್ರ ಇರಬೇಕು? ಮೊನ್ನೆ ನಾವು ಹೋದಾಗ ಬಾಯಿಗೆ ಬಂದಂಗೆ ಮಾತಾಡಿದ್ ನಾವು. ಎಷ್ಟು ಮಾತಾಡಿದ್ ನಾವು. ಮಗು ಏನೂ ಮಾತಾಡಿಲ್ಲ, ಕಲ್ದಿರ ನಿಂತ್ಕೊಂಡೇ ಇದ್ಲು. ನೀನಾಗೋಬಿಟ್ಟಿಗೆ ಕಲ್ತಿರ ನಿಂತ್ಕೊಂಡಿದ್ಯಾ? ನಾನು ಆಗಿದ್ದಿದ್ರೆ ಗೂಬಿಲ್ ಪಟ ಪಟ ಅಂತ ಹಾಕ್ಬಿಟ್ಟು ಬರ್ತಾ ಇದ್ನ ಅವನ್ಕ ಸರಿಯಾಗಿ. ದೇವಮ್ಮ, ಇವಾಗ ಆ ಥರ ಶುಭ ಕಾರ್ಯದಾಗ ಏನಿದು ನಿಮ್ಮದು? ಹಾಂ ನಗ್ನಗ್ತಾ ಇರೋದು ಬಿಟ್ಬಿಟ್ಟು. ಓಹೋ ನಾನು ನೋಡೇ ಇಲ್ಲಲ್ಲಮ್ಮ ಕವಿತಾ. ಹಾಂ ಏನಮ್ಮ ಪಕ್ಕದಾಗ ಕೂಳಿಸ್ಕೊಂಬಿಟ್ಟಿದ್ಯಾ ಇವೆರಡು ಗೊಂಬೆಗಳನ್ನೂ? ಹಾಂ ಬಬ್ಲು ಜಾನು, ಓ ಕೂತ್ಕೊಳ್ರಪ್ಪ, ಕೂತ್ಕೊಳ್ರಿ. ಅತ್ತೆ ಕಾವಲು ಕೂತ್ಕೊಂಡಿರೋದು ನಮ್ಮ ಬಬ್ಲು. ಅಲ್ಲ ಬಬ್ಲು? ಹ್ಞೂ ಕೂತ್ಕೊಳ್ರಿ, ಬರ್ತೀನಿ ಆಮೇಲೆ. ಕೂತ್ಕೊಳ್ರಿ. ಊಟ ಮಾಡಿದ್ರಾ ಇಬ್ರು? ಫಸ್ಟು ಹೋಗಿ ಊಟ ಮಾಡ್ರಿ. ಊಟ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಿ ಆಮೇಲೆ ಬಂದು ಕೂತ್ಕೊಳ್ರಿ ಇಬ್ರು. ದೇವಮ್ಮ ತಿರ್ಗಾ ಯಾತ್ರದದು ಮಗುಕ ಒಳ್ಳೇದಾಗ್ಲಿ ಅನ್ನೋದು ಬಿಟ್ಬಿಟ್ಟು ಮಕ ಏನು ಹಂಗೆ ಕಂಡಿದ್ಯಾ? ನೀವೆಲ್ಲ ಅದೇನಕ್ಕೆ ಬರ್ತೀರೋ ಅದೇನೋ ಅಮ್ಮ, ನಂಗಂತೂ ತಿಳಿದು. ರೆಡಿ ಆರತಿ ಮಾಡಕ್ಕ ಸವಿತಾನು ಸಂಗೀತ ನಂಗೆ ಕರ್ಕೊಂಬರ್ತೀನಿ, ಆರತಿ ಮಾಡೋಣ. ಎಷ್ಟೊತ್ತಂತ ಕೂತ್ಕೊಳ್ಳೋದು ಬೆನ್ನೋಯ್ತದೆ.